ಇಲ್ಲಿ ಕ್ವಶನ್ನು ಬಿಲ್ಡ್ ದ ಫಾಲೋಯಿಂಗ್ ಗ್ರಾಮರ್ ಇನ್ CNF ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಗ್ರಾಮರ್ ಅವ್ರು ಕೊಟ್ಟಿದ್ದಾರೆ. ಇದನ್ನು CNFಗೆ ನಾವು ಕನ್ವರ್ಟ್ ಮಾಡಬೇಕು. ಸೊ S ಜನರೇಟ್ಸ್ AS B ಆರ್ ಎಪ್ಸಿಲಾನ್, A ಜನರೇಟ್ಸ್ AS ಆರ್ A, B ಜನರೇಟ್ಸ್ SBS ಆರ್ A BB. ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಏನು ಕೊಟ್ಟಿರುತ್ತಾರಲ್ಲ, ಕ್ಯಾಪಿಟಲ್ ಲೆಟರ್ಸ್ ಕೊಟ್ಟಿರೋದೆಲ್ಲ ವೇರಿಯಬಲ್ಸು, ಸ್ಮಾಲ್ ಲೆಟರ್ಸಲ್ಲಿ ಕೊಡೋದೆಲ್ಲ ಟರ್ಮಿನಲ್ಸು. ಸೊ ಅದನ್ನು ನೆನ್ಪಿಟ್ಕೋಬೇಕು. ಸೊ ನಾವು CNFಗೆ ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಎಪ್ಸಿಲಾನ್ ಇದೆಯಾ ನೋಡಬೇಕು. ಸೊ ಅದಕ್ಕೆ ನಾವು ಎಪ್ಸಿಲಾನ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡಿದ್ದೀನಿ. ಸೊ ಎಲಿಮಿನೇಟ್ ಎಪ್ಸಿಲಾನ್ ಪ್ರೊಡಕ್ಷನ್, ಇದರಲ್ಲಿ ಒಂದು ಎಪ್ಸಿಲಾನ್ ಇದೆ. ಸೊ ಇದನ್ನು ನಾವು ಎಲಿಮಿನೇಟ್ ಮಾಡಬೇಕು. ಸೊ ಅದು S ಟೆನ್ಸ್ ಟು ಎಪ್ಸಿಲಾನ್ ಇದೆ. ಸೊ ಎಸ್ಸು ನಲ್ಲಬಲ್ ವೇರಿಯಬಲ್ ಆಗುತ್ತೆ. ಸೊ ನಲ್ಲಬಲ್ ವೇರಿಯಬಲ್ ಇದರಲ್ಲಿ ಎಸ್ ಅಷ್ಟೇ. ಸೊ ಎಸ್ನ ನಾವು ನಲ್ ಮಾಡಿದಾಗ AB ಬರುತ್ತೆ. ಎಪ್ಸಿಲಾನ್ ಜಾಗದಲ್ಲಿ AB ಹಾಕಬೇಕು. ಆಮೇಲೆ ಎ ಟೆನ್ಸ್ ಟು ಎಸ್ ಅಂತಿದೆ. ಎಸ್ನ ನಲ್ ಮಾಡಿದ್ರೆ ಎ ಉಳಿಯುತ್ತೆ, ಅದನ್ನು ಬರಿಬೇಕು. ಎಪ್ಸಿಲಾನ್ನ ರಿಮೂವ್ ಮಾಡಬೇಕು ಅಂದರೆ ಎಸ್ನ ನಲ್ ಮಾಡಿ ಏನು ಉಳಿದಿರುತ್ತಲ್ಲ ಅದನ್ನು ಬರಿಬೇಕು ಮತ್ತೆ. ಸೊ B ಜನರೇಟ್ಸ್ SBS ಅಂತಿದೆ. ಇಲ್ಲಿ ಒಂದು ಎಸ್ ನಲ್ಲಾದಾಗ BS ಆಗುತ್ತೆ. ಈ ಕಡೆ ಇರೋ ರೈಟ್ ಸೈಡ್ ಇರೋ ಎಸ್ ನಲ್ಲಾದರೆ ಲೆಫ್ಟ್ ಸೈಡ್ SB ಉಳಿಯುತ್ತೆ. ಸೊ BS SB ಆಗುತ್ತೆ. ಮತ್ತು ಹೇಗಿದೆಯೋ ಹಾಗೆ ಬರೆದಿದ್ದೀನಿ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ಪು ಯೂನಿಟ್ ಪ್ರೊಡಕ್ಷನ್ ಇದೆಯಾ ಇಲ್ಲ ನೋಡಬೇಕು. ಯೂನಿಟ್ ಪ್ರೊಡಕ್ಷನ್ ಇದ್ದರೆ ಅದನ್ನು ಎಲಿಮಿನೇಟ್ ಮಾಡಬೇಕು. ಸೊ ಇದರಲ್ಲಿ ಯೂನಿಟ್ ಪ್ರೊಡಕ್ಷನ್ ಇರೋದು B ಟೆನ್ಸ್ ಟು A, ಇದು ಯೂನಿಟ್ ಪ್ರೊಡಕ್ಷನ್ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಎಲಿಮಿನೇಟ್ ಯೂನಿಟ್ ಪ್ರೊಡಕ್ಷನ್. ನಾವು ಯೂನಿಟ್ ಪ್ರೊಡಕ್ಷನ್ನ ನೆಕ್ಸ್ಟ್ ಎಲಿಮಿನೇಟ್ ಮಾಡಬೇಕು. ಸೊ ಯೂನಿಟ್ ಪ್ರೊಡಕ್ಷನ್ ಹೇಗಿದೆ ಅಂದರೆ ಫೈಂಡ್ ಔಟ್ ಮಾಡೋದಕ್ಕೆ ರೂಲ್ ಏನಂದರೆ, ಯೂನಿಟ್ ಪ್ರೊಡಕ್ಷನ್ ರೂಲು ಇದೊಂದು ವೇರಿಯಬಲ್ ಇದ್ದರೆ ಒಂದೇ ಒಂದು ವೇರಿಯಬಲ್ನ ಜನ್ರೇಟ್ ಮಾಡುತ್ತೆ. ಸೊ ಈಗ B ಅನ್ನೋದು ವೇರಿಯಬಲ್ ಇದ್ದರೆ ಅದು ಏನೇ ಜನ್ರೇಟ್ ಮಾಡಿದೆ. ಸೊ ಇದರಲ್ಲಿ ಯಾವುದು ಕೂಡ ಈಗ ನೋಡಿ S ಇದೆ, ಇದರಲ್ಲಿ 2 ವೇರಿಯಬಲ್ ಇದೆ, ಇದು ಓಕೆ ಆಗುತ್ತೆ. ಬಟ್ ಯೂನಿಟ್ ಪ್ರೊಡಕ್ಷನ್ ಅಂದರೆ ಒಂದೇ ಒಂದು ವೇರಿಯಬಲ್ನ ಜನ್ರೇಟ್ ಮಾಡಬೇಕು. ಸೊ ಓನ್ಲಿ ಒನ್ ವೇರಿಯಬಲ್ನ ಜನ್ರೇಟ್ ಮಾಡಬೇಕು. ಒಂದು ವೇರಿಯಬಲ್ನ ಜನ್ರೇಟ್ ಮಾಡಿದರೆ ಅದು ಯೂನಿಟ್ ಪ್ರೊಡಕ್ಷನ್. ಅದನ್ನು ರಿಮೂವ್ ಮಾಡಬೇಕು ಅಂದರೆ ಏನಿದೆಯೋ ಅದನ್ನು ನಾವು ರಿಪ್ಲೇಸ್ ಮಾಡಬೇಕು ಪೂರ್ತಿನ. ಸೊ ರಿಪ್ಲೇಸ್ ಮಾಡಿ ಬರೀತೀನಿ ನೋಡಿರಿ. ಸೊ A ಜನರೇಟ್ಸ್ ASB ಆಗೇ ಇರುತ್ತೆ, ಮತ್ತು AB ಕೂಡ ಆಗೇ ಇರುತ್ತೆ. ಸೊ A ಜನರೇಟ್ಸ್ AAS A B ಜನರೇಟ್ಸ್ SBS BS SB. A ಜಾಗದಲ್ಲಿ ಇದನ್ನು ನಾವು ಬರಿತಾ ಇದ್ದೀವಿ. ಸೊ AS A ಲಾಸ್ಟಲ್ಲಿ B. ಸೊ ಇದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟು CNFಗೆ ಕನ್ವರ್ಟ್ ಮಾಡಬೇಕು. CNF ಕನ್ವರ್ಟ್ ಮಾಡೋದು. CNFಗೆ ಕನ್ವರ್ಟ್ ಮಾಡಬೇಕು ಅಂದರೆ ನಮಗೆ ರೂಲ್ ಗೊತ್ತಿರಬೇಕು. ರೂಲ್ CNFಿಂದ ಏನು ಹೇಳುತ್ತೆ ಅಂದರೆ, ರೂಲು ಒಂದು ಟರ್ಮಿನಲ್ ಇರಬೇಕು, ಇಲ್ಲ 2 ವೇರಿಯಬಲ್ ಇರಬೇಕು. ಸೊ ಒಂದು ಟರ್ಮಿನಲ್ ಇರಬೇಕು, 2 ವೇರಿಯಬಲ್ ಇರಬೇಕು. ವೇರಿಯಬಲ್ ಅಂದರೆ ಕ್ಯಾಪಿಟಲ್ ಲೆಟರ್ಸಲ್ಲಿರೋದು, 1 ಟರ್ಮಿನಲ್ ಅಂದರೆ A B ಸ್ಮಾಲ್ ಲೆಟರ್ಸಲ್ಲಿರೋದು. ಸೊ ಈ ಥರ ನಾವು ಕನ್ವರ್ಟ್ ಮಾಡಬೇಕು. ಇದು ನಮಗೆ ಕೊಟ್ಟಿರೋದು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್. ಅದನ್ನು CNFಗೆ ಕನ್ವರ್ಟ್ ಮಾಡಬೇಕಲ್ಲ, ಅದಕ್ಕೆ ಈ ರೂಲ್ನ ಸ್ಯಾಟಿಸ್ಫೈ ಆಗೋ ಥರ ಮಾಡಬೇಕು. ಸೊ ನಾವು ಫಸ್ಟು S ಟೆನ್ಸ್ ಟು ASB ಅಂತ ಇದೆ. ಸೊ ಇದರಲ್ಲಿ 3 ವೇರಿಯಬಲ್ ಇರೋದ್ರಿಂದ ಇದನ್ನು ಬರೆಯೋಕ್ಕಾಗಲ್ಲ. AB ಇದೆ, ಇದು ಓಲ್ಡ್ ಆಗುತ್ತೆ. ಅಂದರೆ 2 ವೇರಿಯಬಲ್ ಇದೆಯಾ, ಅದಕ್ಕೆ ಇದು ಓಲ್ಡ್ ಆಗುತ್ತೆ. ASBಯಲ್ಲಿ 3 ವೇರಿಯಬಲ್ ಇದೆ, ರೂಲ್ ಫಾಲೋ ಮಾಡೋದಿಲ್ಲ, ಅದಕ್ಕೆ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಕನ್ಸಿಡರ್ ಟೆನ್ಸ್ ಟು ASB. 3 ವೇರಿಯಬಲ್ ಇದೆಯಲ್ವಾ,
3 ವೇರಿಯಬಲ್ನ ನಾವು ಇವಾಗ 3 ವೇರಿಯಬಲ್ನು ಕೂಡ ನಾವು 2 ವೇರಿಯಬಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ಎಸ್ ಅನ್ನೋದನ್ನು ನಾನು T1 ಅಂತ ತಗೊತೀನಿ. ಸೊ ಎಸ್ equal to T1B. So where T1 is equal to T1 generates AS. ಸೊ ಇವಾಗ ಇದು ಕಂಪ್ಲೀಟ್ ಆಯಿತು. ಎಷ್ಟು T1B 2 ವೇರಿಯಬಲ್ ಇದೆ, ಇದರಲ್ಲೂ 2 ವೇರಿಯಬಲ್ ಇದೆ. ಸೊ ನೆಕ್ಸ್ಟು ಇದರಲ್ಲಿ ಒಂದು ಟರ್ಮಿನಲ್ ಇದೆ, ಒಂದು ವೇರಿಯಬಲ್ ಇದೆ. ಸೊ ಇದು ಕೂಡ ಸ್ಯಾಟಿಸ್ಫೈ ಆಗಲ್ಲ, ಅದಕ್ಕೆ 2 ವೇರಿಯಬಲ್ ಆಗಿ ಕನ್ವರ್ಟ್ ಮಾಡ್ತೀನಿ. ನೆಕ್ಸ್ಟ್ A tends to AS ಇದೆ. ಸೊ ನೆಕ್ಸ್ಟ್ ಇದು ಕೂಡ ಆಗಲ್ಲ, ಸೊ ಅದನ್ನು ನೆಕ್ಸ್ಟ್ ಕನ್ಸಿಡರ್ ಮಾಡೋ ವೇರಿಯಬಲ್ಲು A tends to AS. ಸೊ ಎನ ನಾನು T2 ಅಂತ ತಗೊತೀನಿ. ಸೊ T2S is what A. ಇವಾಗ T2 equal to A ಅಂತ ಬರೆಯೋಗಿಲ್ಲ. ಸೊ A ಅಂತ ಬರೆಯೋಕ್ಕಿಂತ ಮುಂಚೆ T3A ಅಂತ ಬರೀಬೇಕು. ಸೊ 2 ವೇರಿಯಬಲ್ ಆಗುತ್ತೆ. ಸೊ T3 ಜನರೇಟ್ಸ್ A. ಸೊ ಇವಾಗ ಎಲ್ಲ ಸ್ಯಾಟಿಸ್ಫೈ ಆಯಿತು. ಇದು ಒಂದೇ ಒಂದು ಟರ್ಮಿನಲ್ ಇದೆ, ಇದು ಕೂಡ ಕನ್ಸಿಡರ್ ಆಗುತ್ತೆ. ಸೊ ಈ ಎನ ಕೂಡ ನಾವು ಆಲ್ರೆಡಿ ಕನ್ವರ್ಟ್ ಮಾಡಿದ್ದೀವಿ. ಸೊ ಎನ ಬರಿಬೇಕು ಅಂದರೆ ನೆಕ್ಸ್ಟ್ ವೇರಿಯಬಲ್ಲು ಎ ನೆಕ್ಸ್ಟ್ ಕನ್ಸಿಡರ್ ಮಾಡಿರೋದು ಇದನ್ನು. ಸೊ ಇದನ್ನು ಎ ಅಂದರೆ T3 T3A ಅಂತ ಬರೆದ್ರೆ 2 ವೇರಿಯಬಲ್ ಆಗುತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟು SBS ಇದೆ. ಸೊ ನೆಕ್ಸ್ಟ್ ನಾವು SB ಜನರೇಟ್ಸ್ SBSನ ಕನ್ಸಿಡರ್ ಮಾಡಿದ್ದೀನಿ. ಬಿ ಜನರೇಟ್ಸ್ SBS ಇದ್ದರೆ ಏನಾಗುತ್ತೆ, ಎಸ್ ಪಿ ಮೊದಲು SP ಅಂದರೆ ಯಾವುದನ್ನು ಬೇಕಾದರೂ ರಿಪ್ಲೇಸ್ ಮಾಡ್ಬೋದು. T3 ಆಯಿತಾ, T4S ಅಂತ ಬರ್ದಿದ್ದೀನಿ. ಸೊ ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟು BS ಅಂದರೆ T4 is equal to SB ಅಂತ ಬರಿತೀವಿ. ಸೊ ನೆಕ್ಸ್ಟ್ BSನ ಕನ್ಸಿಡರ್ ಮಾಡಿದ್ದೀನಿ. BS. ಸೊ BSನ ಕನ್ಸಿಡರ್ ಮಾಡಿದಾಗ ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ BS. ಸೊ ಇದನ್ನೇನು ಬರೆಯೋಗಿಲ್ಲ, BS ಸ್ಯಾಟಿಸ್ಫೈ ಆಗುತ್ತೆ. ನೋ ಬಿ ಟರ್ಮಿನಲ್ ಇದೆಯಾ ಅಂದರೆ ಒಂದೇ ಒಂದು ಟರ್ಮಿನಲ್ ಇದೆ, ಒಂದು ವೇರಿಯಬಲ್ ಇದೆ. ಸೊ ಈ ಥರ ಇರೋ ಹಾಗಿಲ್ಲ. ಸೊ 2 ಟರ್ಮಿನಲ್ ಮಾಡಬೇಕೀಗ. ಸೊ B tends to T5S. ಸೊ 2 ಟರ್ಮಿನಲ್ ಆಗುತ್ತೆ, ಅಂದರೆ 2 ವೇರಿಯಬಲ್ ಆಗೋದ್ರಿಂದ ಈ ರೂಲ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಕಂಪ್ಲೀಟ್ ಆಯಿತು. ನೆಕ್ಸ್ಟು SB. ಸೊ B ಜನರೇಟ್ಸ್ SP5 ಬರ್ದಿದ್ದೀವ, ಅದಕ್ಕೆ ಬದಲು ST5 ಬರ್ತದೆ. T5 ಅಂದರೆ A, ಏನು T5 ಅಂದರೆ B ಅಂತ ಬರೀಬೇಕು. ಸೊ T4 is equal to SBನ. ಸೊ SP ಬದಲು T5 ಅಂತ ಬರಿತೀವಿ, ಸರಿನಾ? ಸೊ ಲಾಸ್ಟಿಗೆ ಸೊ ನೆಕ್ಸ್ಟು ಸೊ T5 is equal to B. ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ. B ಇದೆ, 2 ಟರ್ಮಿನಲ್ ಇರೋ ಹಾಗಿಲ್ಲ, ಒಂದೇ ಒಂದು ಟರ್ಮಿನಲ್ ಇರಬೇಕು. ಸೊ ಇಲ್ಲ 2 ವೇರಿಯಬಲ್ ಇರಬೇಕು. ಸೊ BBನ ನಾನು B ಜನರೇಟ್ಸ್ BBನ B ಬದಲು T5 ಅಂದರೆ B ಅಲ್ವಾ, T5 ಅಂತ ಬರಿತೀನಿ. ಸೊ ಜನರೇಟ್ಸ್ T5. ಸೊ ಇದು ಕಂಪ್ಲೀಟ್ ಆಯಿತು. ಸೊ ಲಾಸ್ಟಿಗೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅಷ್ಟು ಕೂಡ ನಾವು CNF ಆಗಿ ಬರಿಬೇಕು. ಸೊ S ಜನರೇಟ್ಸ್
ಎ ಎಸ್ ಬಿ ಇದೆ. ಎಸ್ ಜನರೇಟ್ಸ್ ಎ ಎಸ್ ಬಿ ಬದಲು ಎಸ್ ಜನರೇಟ್ಸ್ T1B. ನೆಕ್ಸ್ಟ್ ಎ ಬಿ ಇದೆ. ಸೊ ಎ ಬಿ ಅಂತಲೇ ಬರಿತೀನಿ. ನೆಕ್ಸ್ಟ್ ಎ ಎಸ್ ಇದೆ. ಸೊ ನೆಕ್ಸ್ಟ್ ಎ ಎಸ್ನ ನಾವು ಎ ಎಸ್ನ T2S ಅಂತ ಕನ್ವರ್ಟ್ ಮಾಡಿದ್ದೀವಿ. T2S. ಎನ T3A ಅಂತ ಕನ್ವರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ರಿಮೈನಿಂಗ್ ಎನ ಹಾಗೆ ಬರಿತೀನಿ. ಬಿ ಇಷ್ಟು ಎಸ್ನ ನಾವು T4S ಅಂತ ಕನ್ವರ್ಟ್ ಮಾಡಿದ್ದೀವಿ. ಬಿ ಎಸ್ನ ನಾವು T5S ಅಂತ ಕನ್ವರ್ಟ್ ಮಾಡಿದ್ದೀವಿ. T5 ಅಂತ ನೆಕ್ಸ್ಟು SBನ ಕನ್ವರ್ಟ್ ಮಾಡಿದ್ದೀವಿ. ನೆಕ್ಸ್ಟು T2S, T3A, ನೆಕ್ಸ್ಟ್ ಎ. ಸೊ ಬಿನ T5 ಅಂತ ಬಂದಿದೆ. ಸೊ ಈಗ ಲಾಸ್ಟಿಗೆ T1 ಜನ್ರೇಟು T2 ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಲಾಸ್ಟಿಗೆ ಬರೆದ್ರೆ ಮುಗಿತು. ಸೊ T1 ಎ ಎಸ್ಸಿಗೆ ಈಕ್ವಲ್ ಆಗುತ್ತೆ. T2 T3 ಎಗೆ ಈಕ್ವಲ್ ಆಗುತ್ತೆ. T3 ಎಗೆ ಈಕ್ವಲ್ ಆಗುತ್ತೆ. T4 T5ಗೆ ಈಕ್ವಲ್ ಆಗುತ್ತೆ. ಸೊ T5 ಬಿಗೆ ಈಕ್ವಲ್ ಆಗುತ್ತೆ. ಸೊ ಇಷ್ಟೇ ಆನ್ಸರ್.